ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಮಾತಿನ ಮಲ್ಲರು, ಜೊತೆಗೆ ಅಪಾರವಾದ ಕನ್ನಡ ಜ್ಞಾನ ಉಳ್ಳವರು. ಅವರೊಂದು ಕತೆ ಹೇಳ್ತಾ ಇದ್ರು, ಮೊನ್ನೆ ಕೇಳಿದೆ. ಬಿಳಿಗಿರಿ ರಂಗನ ಬೆಟ್ಟಕ್ಕೆ ವಿದೇಶದಿಂದ, ಇಂಗ್ಲೆಂಡಿಂದ ಒಬ್ಬ ಬಂದ, ಪ್ರವಾಸಕ್ಕೆ ಬಂದ. ಅವನ ಜೊತೆ ಒಬ್ಬ ಕನ್ನಡಿಗ ಗೈಡ್. ಅವ್ರಿಗೆ ಇಂಗ್ಲೀಷ್ ಅಲ್ಲ ಅವ್ರು ಮಾತಾಡೋದು, ಅವ್ರು ಕನ್ನಡ ಗೊತ್ತಿಲ್ಲ. ಅಂದರೆ ಮೈಸೂರು ಅಂದ್ರೇನು, ಶ್ರೀರಂಗಪಟ್ಟಣ ಅಂದ್ರೇನು, ಇವೆಲ್ಲ ಹೇಳ್ಬೇಕಲ್ಲ. ಎಲ್ಲ ಕಡೆ ತೋರಿಸ್ತಾ ಕಾರಲ್ಲಿ ಓಡಾಡ್ಕೊಂಡು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದ್ರು. ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಇನ್ನೂ ಸ್ವಲ್ಪ ದೂರದಲ್ಲಿದೆ ಅನ್ನುವಾಗ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಗುಡಿಸ್ಲು. ಆ ಗುಡಿಸ್ಲೊಳಗೆ ಒಬ್ಬ ಕುಳಿತಿದ್ದ. ಅವನ ಮುಂದೆ ಒಂದು ಗುಂಡು ಕಲ್ಲು, ಅದ್ರ ಮೇಲೆ ನೀನು ಅರ್ಶಿನ ಕುಂಕುಮ ಎಲ್ಲ ಚೆಲ್ಕೊಂಡು ಪೂಜೆ ಗೀಜೆ ಮಾಡ್ತಿದ್ದ. ಅವನು ಸ್ವಲ್ಪ ವ್ಯಸನಿ, ಅಂದ್ರೆ ಮದ್ಯಪಾನ ಮಾಡೋದು. ಯಾರ ಹೋಗಿ ಒಂದಿನ ಕೇಳಿದ್ರೆ ಯಾವ್ದೇವ್ರು ಇದು ಅಂದ್ರೆ ಕಬಳ ಮಾನವ, ಮಾಣೆಗೆ ಮರ್ತಬಿಟ್ಟು ಮುಳ್ಕಾಟ ಮಾನವ, ಅದ್ರ ಮಾಣೆ ಕೇಳಿದ್ರೆ ಮಾರಮ್ಮ ಅನ್ನುವ. ಏನೋ ದಿನಕ್ಕೊಂದು ಹೆಸರು ಹೇಳುವ. ಅವನು ಒಂದು 10-12 ವರ್ಷದಿಂದ ಪೂಜೆ ಮಾಡುವ ನಂಬಿಕೆನೂ ಇತ್ತು, ಜೊತೆಗೆ ಅವನ ವ್ಯವಹಾರನೂ ಆಗ್ತಾ ಇತ್ತು. ಈ ವಿದೇಶದ ವ್ಯಕ್ತಿ ನೋಡ್ದ, ಏನಿದು ಅಂತ ಕೇಳ್ದ. ಇದು ದೇವಸ್ಥಾನ, ಟೆಂಪಲ್ ಅಂತ ಇವನಂದ. ಅದಕ್ಕೆ ಅವನು, ಯಾವ ಟೆಂಪಲ್? ಅದಲ್ವ ದೇವಸ್ಥಾನ, ಇದ್ಯಾವ ದೇವಸ್ಥಾನ? ಅದೇನು ಒಳಗಿರುವುದೇನು ಅಂದ. ಅದಕ್ಕೆ ಅದು ದೇವರು ಸ್ವಾಮಿ ಅಂದ. ಹೌದಾ? ಯಾರವನು? ಹಂಗವನೇ, ಅವನ ಜಡೆ ಎಲ್ಲ ಉದ್ದುಕದೆ, ಹಣೆಗೆಲ್ಲ ಏನೇನೋ ಹಚ್ಕೊಂಡವನೇ. ಅವನೇ ಆ ದೇವ್ರ ಪೂಜಾರಪ್ಪ ಅಂದ. ಅದಕ್ಕೆ ಇಂಗ್ಲೀಷ್ನ ಅಂದ, ಕರಿ ಅವನ್ನ ಅಂದ. ಇವನ್ ಕರೆದ, ಬಾರ ಇಲ್ಲಿ, ಅವ್ರು ಲಂಡನ್ ಅವ್ರ ಕಣೆಯ, ಸ್ವಲ್ಪ ನಿಂತು ಅದನ್ನ ಕೇಳ್ತವ್ರೆ, ಯಾವ ದೇವ್ರು ಇದು ಅಂದ. ಅದಕ್ಕೆ ಇವನಂದ, ಸ್ವಾಮಿ ಇದು ಮಾರಮ್ಮ, ಮಾರಮ್ಮ, ಉರುಮಾರಮ್ಮ, ಬಹಳ ಶಕ್ತಿ. ಓ ಹಂಗೆಲ್ಲ ಅನ್ಕೋಬೇಡಿ, ದೇವ್ರು ಅಂದ. ಸ್ವಾಮಿ ಅದು ದೇವ್ರಂತೆ ಅಂದ. ದೇವ್ರ? ಯಾಕೆ ದಿನ ಪೂಜೆ ಮಾಡ್ತಾವನೆ ಕೇಳು. ಯಾಕೆ ದಿನ ಪೂಜೆ ಮಾಡ್ತೀವಿ? ಅವ್ರು ಕೇಳ್ತಾವ್ರು, ಹೇಳು. ಅಯ್ಯೋ, ಅದು ಪೂಜೆ ಮಾಡೋದ್ರಿಂದ ನನ್ನ ಜೀವನ ಬಹಳ ಚೆನ್ನಾಗದೆ, ನಾನು ಕೇಳದ್ದೆಲ್ಲ ಆ ತಾಯಿ ಕೊಡ್ತಾಳೆ, ಅವಳಿಂದ ನನ್ನ ಬದುಕು, ಅವಳಿರೋದಕ್ಕೆ ನನಗೆ ಯಾವ ಭಯನೂ ಇಲ್ಲ, ಅದಕ್ಕೆ ದಿನ ಪೂಜೆ ಮಾಡ್ತಾವನೆ. ಸ್ವಾಮಿ, ಆ ದೇವರಿಂದ ಅವನ ಜೀವನ ನಡೀತಾ ಇದೆಯಂತೆ, ಆ ತಾಯಿ ಇರೋದ್ರಿಂದ ಅವನಿಗೆ ಯಾವ ಭಯನೂ ಇಲ್ವಂತೆ, ಅದಕ್ಕೆ ದಿನ ಪೂಜೆ ಮಾಡ್ತಾವನಂತೆ. ಅದು ಬಿಟ್ರೆ ಇನ್ಯಾವುದು ಜಗತ್ತಲ್ಲಿ ಬೇಡ ಅನ್ನುವಂಗ ಅವನೇ ಅಂತ. ಅದಕ್ಕೆ ವಿದೇಶನಂದ, ಅದಿರೋದ್ರಿಂದ ಅವನ ಜೀವನ ಚೆನ್ನಾಗದ, ಹಂಗಾದ್ರೆ ಅದು ಮಾರನ ಕೇಳು, ನಾ ತಗತೀನಿ ಎಂದ ಅವನು. ಅದಕ್ಕೆ ಅವನಂದ, ಅಯ್ಯೋ ಸುಮ್ಮಿರಪ್ಪ, ಒಡಗಿಡ್ದು ಬಿಟ್ಟನು, ಯಾರ ದೇವ್ರು ಮಾರಾರ? ದೇವ್ರು ಮಾರೋದಿಲ್ಲ ಅಂದ. ಕೇಳಯ್ಯ ನೋಡಮ್ಮ ಅಂದ. ಇವನ್ ಧೈರ್ಯ ಮಾಡ್ದ ಗೈಡ್. ಬಾಪ ಇಲ್ಲಿ ನೋಡು, ಕೋಪ ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ಸಿಟ್ಟು ಮಾಡ್ಕೋಬೇಡ, ನೀನೀಗ ಒಂದು ಮಾತು ಕೇಳಲ್ಲ ಏನೋ ಅಂದ. ಅವ್ರು ಕೇಳ್ತಾವ್ರೆ, ಈ ದೇವ್ರ ಕಾಸು ಕೊಟ್ಟು ತಗೊಂಡರಂತೆ, ನೀ ಮಾರಿಯ ಅಂದ. ಅವನು ಕಣ್ಣಿಂಗ್ ಬಿಟ್ಟ 2 ನಿಮಿಷ, ಯಾಕೋ ಹೊಡಿವಂಗ ಅವನ್ನೆಲ್ಲ ಅನ್ಕಂಡ. ಆಮೇಲೆ ಏನಂದ ಅಂದ್ರೆ, ಎಷ್ಟು ಕೊಟ್ಟರು ಕೇಳು ಅಂದ. ಮಾರುಕೆ ನಿಂತ್ಬಿಟ್ಟ ಅವನು. ಸ್ವಾಮಿ ಎಷ್ಟು ಕೊಟ್ಟಿರಿ ಅಂತ ಕೇಳ್ತಾವನೆ ಅಂದ. ಇವನು ಇಂಗ್ಲೀಷ್ ನಂದ, 10,000, 10,000 ರೂಪಾಯಿ ಕೊಡ್ತೀನಿ ಅಂದ. 10,000 ಕೊಟ್ರಂತೆ, ಕೊಟ್ಟಿಯಾ ಅಂದ. ಇವನಂದ, ನೋಡಿ ಸ್ವಾಮಿ, ಚೌಕಾಸಿ ಮಾಡಕ್ ಹೋಗ್ಬೇಡಿ, 12 ಕೊಟ್ಬಿಟ್ಟು ಎತ್ಕೋಗಿ ಅಂದ. ಅವನು ರೆಡಿನೇ ಆಗೋದ. 12,000 ಕೊಟ್ಬಿಟ್ಟು ತಗೋಗಿ ಅಂತ ದೇವ್ರ. ಅವನು 12,000 ಕೊಟ್ಟ. ಇವನು ಹೋದ್ರೆ ಕೈ ಮುಗಿದು ಮಂಗಳಾರತಿ ಮಾಡಿ, ಏನ್ ಕಣ್ಣಲ್ಲಿ ನೀರು ಹಾಕಂದು, ಅವ್ವ ಓಡ್ ಬಂದಿಯವ್ವ ಅನ್ಕೊಂಡು ಒಂದಲ್ಲೊಂದು ಸೀರೆ ಇತ್ತು, ಸುತ್ತದೆ ಎತ್ತು ಕೈ ಕೊಟ್ಬಿಟ್ಟ. ಅವನ್ ಬ್ಯಾಗ್ ಮಡಿಕ ಒಂಟೆ ಹೋದ. ಆ ಪಕ್ಕದಲ್ಲೊಬ್ಬ ಎಳ್ನೀರು ಕೊಚ್ಚಿದವನಂದಲ್ಲೋ, ಪಾಪಿ ನನ್ನ ಮಗನೇ, ಪಾಪಿ ಬಾಯ್ಲಿ ಅಂದ. ಏನೋ ಅಂದ. ಅಲ್ಲ, 12,000 ಕಾಸು ಕೊಟ್ರು ಅಂತ 12 ವರ್ಷದಿಂದ ಪೂಜೆ ಮಾಡ್ತಿದ್ದೇವ್ರ, ಮಾರ್ಬಿಟ್ಟಲ್ಲ. ಆ ತಾಯಿ ಒಳ್ಳೇದ್ ಮಾಡಲ್ಲ ನಿನಗೆ? ತಾಯಿ ಏನ್ ಮಾಡಾಳು? ನಾನೆಲ್ಲಿ ದೇವ್ರು ಮಾರದೆ ಅಂದ. ಈಗ ಮಾರ್ಬಿಟ್ಟಲ್ಲ. 12 ವರ್ಷದಲ್ಲಿ ಒಂದು ಕಲ್ಲೊತ್ತಿಗೆ ಬಂದು ದೇವ್ರು ಮಾಡ್ರು ನಾನು, ಸಂಜೆ ಹೊತ್ತಿಗೆ ಇನ್ನು 2 ದೇವ್ರು ಮಾಡ್ತೀನಿ ನೋಡು ಅಂತ ಅವನು. ಅಂದ್ರೆ ಅವನ ಮಾತಿನ ಅರ್ಥ, ದೇವರು ಅನ್ನೋದು ನನ್ನ ಭಾವನೆ, ನನ್ನ ಮನ್ಸಲ್ಲಿ ಅವಳೆ ತಾಯಿ, ಒಂದು ರೂಪ ಇಟ್ಕೊಂಡು ನಾ ಪೂಜೆ ಮಾಡ್ತೀನಿ ಅಂತ. ಅವನು ಕುಡುಕನೋ ಕೆಟ್ಟವನು ಅಲ್ಲ. ಅವನ ಆಂತರ್ಯ ಏನ್ ಹೇಳ್ತದ ಗೊತ್ತಾ? ಸಂಜೆ ಹೊತ್ತಿಗೆ ಮತ್ತೆ ದೇವ್ರು ತಂದಿಡ್ತೀನಿ ನಾನಿಲ್ಲಿ,
ನಾನು ಕೊಟ್ಟದ ಕಲ್ಲು ಅವನು ಕೊಟ್ಟದ್ದು ದೇವರಲ್ಲ, ದೇವರು ತಾಯಿ ಇರುವುದು ನನ್ನ ಹೃದಯದೊಳಗೆ ಅಂದ್ಲು. ಅಂದ್ರೆ ದೇವರನ್ನು ವಿಚಾರದಲ್ಲಿ ಒಬ್ಬೊಬ್ಬರು ನಂಬಿಕೆ ಹೊಂತಾರ ರೀ. ಆ ವ್ಯಕ್ತಿ ದೇವರ ವಿರೋಧಿ ಅಲ್ಲ, ಅಚಲವಾದ ವಿಶ್ವಾಸಿ. ಅವನು ಕುಡಿತಾನೋ, ಅವನು ವ್ಯಸನ ಮಾಡ್ತಾನೋ, ಸದ್ಯ ಆ ತಾಯಿ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದ. ಅದಕ್ಕೆ ಹೇಗಿರ್ತಾನೆ ದೇವರು ಅಂದ್ರೆ ಜಗಣ ಶಿವಗೆ ಹೇಳ್ತಾರೆ ಬಂಧುಗಳೇ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ನನ್ನ ಭಾವನೆಯಂತೆ ನನ್ನ ಭಗವಂತ ಇರೋದ್ರಿಂದ ನಾವು ನೀನ್ ಹಿಂಗ್ ಪೂಜೆ ಮಾಡು, ನಾನು ಹಿಂಗ್ ಮಾಡ್ತೀನಿ, ನಾನು ಮಾಡೋದೇ ಸರಿ, ನೀವ್ ಮಾಡೋದು ತಪ್ಪು ಹೇಳಲಿಕ್ಕೆ ಬರುತ್ತಾ ಇಲ್ಲ ಇಲ್ಲಿ. ಅದರಿಂದ ಹೆಂಗಾರು ಮಾಡ್ಲಿ, ಅದು ಸ್ವಲ್ಪ ಶಿಸ್ತಿರ್ಲಿ. ದೇವ್ರ ಪೂಜೆ ಅಂದ್ರೆ ಶಿಸ್ತಿರ್ಲಿ, ನಿಜವಾದ ಪ್ರೀತಿ ಇರಲಿ. ಒಂದು ದೇವಾಲಯ ಅಂದ್ರೆ ಒಂದು ಸಂಸ್ಕೃತಿಯ ತಾಣ. ಅದು ಜಾತ್ಯಾತೀತ ತಾಣ ಆಗಬೇಕದು. ಈ ದೇವಸ್ಥಾನಕ್ಕೆ ಅವ್ರು ಬರೋಂಗಿಲ್ಲ. ಇವತ್ತು ಕೆಲವು ಪತ್ರಿಕೆಯಲ್ಲಿ ಓದ್ತೀವಿ, ಹೆಂಗ್ ಓದ್ತೀವಿ ನೋಡಿ, ದೇವಸ್ಥಾನ ಕೂಡ್ಸಲ್ವಂತೆ, ಅವ್ರೊಳಗೆ ಬರೋಂಗಿಲ್ವಂತೆ. ಕೆಲವೂರಲ್ಲಿ ಏನ್ ದೊಡ್ಡ ಸೂರ್ಯ ಹೆಂಗ್ ಹೇಳ್ತಾರೆ, ನಮ್ಮೂರಲ್ಲಿ ಕಾಲ್ ಮಡಗುದಿಲ್ವಲ್ಲ ಅವರು ಅಂತ. ಅದು ದೊಡ್ಡ ವಿಚಾರ ಅಲ್ಲ, ಅದು ಕೆಟ್ಟ ವಿಚಾರ, ಅದು ಸಣ್ಣ ವಿಚಾರ ಅದು. ನಮ್ಮೂರು ಹೆಂಗದೆ ಗೊತ್ತೇನ್ರಿ, ನಾವೆಲ್ಲ ಪ್ರೀತಿಯಿಂದ ಅವ್ರವ್ರಿಷ್ಟ ಅವ್ರವ್ರದ್ದು, ನಾವೆಲ್ಲ ಪ್ರೀತಿಯಿಂದ ಅಣ್ಣ ತಮ್ಮದಿರಂಗೆ ಬಾಳ್ತೀವಿ ಅಂತಾರಲ್ಲ, ಅದು ನಿಜವಾದ ಭಾವನೆ. ಅದು ಬರಬೇಕು, ಆ ಭಾವೈಕ್ಯತೆ ಬರಬೇಕು. ಒಬ್ಬ ತಾಯಿ ಮುಂದೆ ನಗರಕೆರೆ ಪಟ್ಲದಮ್ಮ ಅಂದ್ರೆ 10 ಜನ ತಲೆ ಬಾಗುವಂಗೆ ಅಲ್ಲಿ. ಆ ತಾಯಿ ಮುಂದೆ 10 ಜನ ತಲೆ ಬಾಗ್ತಾರೆ. ಒಂದೂರಲ್ಲಿ 10 ಊರ ಭಾಗ್ಯ ದೇವತೆ, ನಗರಕೆರೆಯ ಶ್ರೀ ದೇವತೆ ತಾಯಿ ಪಟ್ಲದಮ್ಮ.